ಹೊಸ ವರ್ಷ ಸಾಕಷ್ಟು ಶುಭಪ್ರದವಾಗಿಯೇ ಇರುತ್ತದೆ. ಹೌದು ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳ ನಿರಂತರ ಸೋಲು ಅವಮಾನಗಳಿಂದ ಸಾಕಷ್ಟು ಅನುಭವ ಪಡೆದಿರುವ ನೀವು ಈ ವರ್ಷದಲ್ಲಿ ಕಠಿಣ ಪರಿಶ್ರಮ, ನಿರ್ಧಾರ ಮತ್ತು ಆಚರಣೆಗಳಿಂದ ಬದುಕುವ ಮಾರ್ಗವನ್ನು ಕಲಿತುಕೊಳ್ಳುವಿರಿ. ಹೇಳಬೇಕೆಂದರೆ ಈ ದಿನಗಳಲ್ಲಿ ನಿಮ್ಮ ಒಳಗಿನ ನಿಜವಾದ ಸಾಮರ್ಥ್ಯಗಳು ಹೊರಹೊಮ್ಮಿ ಜಗತ್ತಿಗೆ ಪರಿಚಯವಾಗುತ್ತವೆ. ವರ್ಷ ಪೂರ್ತಿ ಒಂದಲ್ಲ ಒಂದು ಕೆಲಸ ಮಾಡುತ್ತಾ, ವರ್ಷ ಪೂರ್ತಿ ದುಡಿಯುತ್ತಾ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಹೆಚ್ಚಿಸಿಕೊಳ್ಳುವಿರಿ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಒಳ್ಳೆಯ ಹಣದ ಹರಿವು ಇರುತ್ತದೆ. ಸಂಸಾರದಲ್ಲಿ ನೆಮ್ಮದಿ ಮೂಡುತ್ತದೆ. ಮನೆಯಲ್ಲಿ ಒಂದರ ಹಿಂದೆ ಒಂದರಂತೆ ಶುಭ ಕಾರ್ಯಗಳು ನಡೆಯುತ್ತವೆ. ಹಳೆಯ ವಾಹನವನ್ನು ದುರಸ್ತಿ ಮಾಡಿಸುತ್ತೀರಿ ಅಥವಾ ಹೊಸ ವಾಹನ ಖರೀದಿ ಮಾಡುತ್ತೀರಿ. ಹೊಸ ವಿನ್ಯಾಸದ ಆಭರಣಗಳನ್ನು ಕೊಳ್ಳುವಿರಿ. ಆಗಿಂದಾಗ್ಗೆ ಪ್ರಯಾಣಗಳನ್ನು ಮಾಡುತ್ತಿರುವಿರಿ. ಜೊತೆಗೆ ಆ ಪ್ರಯಾಣಗಳಿಂದ ನವೋಲ್ಲಾಸವನ್ನು ಹೊಂದುವಿರಿ. ಪೂರ್ವಿಕರಿಂದ ಬಂದ ಆಸ್ತಿಯನ್ನು ಮಾರಿ ಬೇರೊಂದು ಅನುಕೂಲಕರ ಸ್ಥಳದಲ್ಲಿ ಆಸ್ತಿ ಖರೀದಿ ಮಾಡುತ್ತೀರಿ. ತಾಯಿಯವರ ಆರೋಗ್ಯ ಸುಧಾರಿಸುತ್ತದೆ. ತಾಯಿಯವರ ಕಡೆಯಿಂದ ಬರಬೇಕಾದ ಆಸ್ತಿಗಳು ನಿಮ್ಮ ಕೈ ಸೇರುತ್ತದೆ. ಹೆತ್ತವರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಮರೆಯಾಗುತ್ತವೆ. ಗಂಡ ಹೆಂಡತಿ ಪರಸ್ಪರ ಅನುಸರಿಸಿಕೊಂಡು ಹೋಗುವುದು ಒಳ್ಳೆಯದು. ಮಕ್ಕಳಾಗದ ದಂಪತಿಗಳಿಗೆ ಆರೋಗ್ಯವಂತ, ಬುದ್ಧಿವಂತ ಸಂತಾನ ಪ್ರಾಪ್ತಿಯಾಗುತ್ತದೆ. ಉದ್ಯೋಗದಲ್ಲಿ ಬದಲಾವಣೆ ಬಯಸುತ್ತಿದ್ದವರಿಗೆ ಹೊಸ ಉದ್ಯೋಗ ಲಭ್ಯವಾಗುತ್ತದೆ. ನಿಮ್ಮನ್ನು, ನಿಮ್ಮ ಜೀವನವನ್ನು ಅಭಿವೃದ್ಧಿ ಪಥದತ್ತ ಕರೆದೊಯ್ಯುವಂತಹ ಉನ್ನತ ವ್ಯಕ್ತಿಗಳ ಸ್ನೇಹ ಲಭಿಸುತ್ತದೆ. ಸ್ವಂತ ವ್ಯಾಪಾರ ಮಾಡಲು ಇಚ್ಛಿಸುತ್ತಿರುವವರು ವರ್ಷಾಂತ್ಯದಲ್ಲಿ ಸ್ವಂತವಾಗಿ ವ್ಯಾಪಾರ ಶುರು ಮಾಡುವಿರಿ. ವಿದೇಶದಲ್ಲಿರುವ ಸಂಬಂಧಿಕರು, ಸ್ನೇಹಿತರಿಂದ ಲಾಭ ಹೊಂದುವಿರಿ. ನಿರೀಕ್ಷಿಸಿದ ಕಡೆಯಿಂದ ಹಣದ ಹರಿವು ಸದಾ ಇರುತ್ತದೆ. ಉಪಾಯವಾಗಿ ಮಾತನಾಡಿ ನಿಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ಳುವಿರಿ. ಎಷ್ಟೇ ದುಡ್ಡು ಬಂದರೂ ಉಳಿತಾಯ ಮಾಡಲಾಗದಂತಹ ಖರ್ಚುಗಳಿರುತ್ತವೆ. ಜೇಬು ಖಾಲಿಯಾಗದ ಹಾಗೆ ಜೋಪಾನವಾಗಿ ಉಳಿತಾಯ ಮಾಡಿ. ಶುಭ ಕಾರ್ಯಗಳಿಂದಲೂ ಅತಿಥಿಗಳ ಆಗಮನದಿಂದಲೂ ನಿಮ್ಮ ಮನೆಯು ಸದಾ ಕಳೆಗಟ್ಟಿರುತ್ತದೆ. ಇಲ್ಲಿಯವರೆಗೂ ಸತಾಯಿಸುತ್ತಿದ್ದ ಸರ್ಕಾರದಿಂದ ಆಗಬೇಕಾದ ಕೆಲಸಗಳು ಇನ್ನು ಹೆಚ್ಚಿನ ಕಾಲ ವಿಳಂಬ ಆಗದೆ ತಕ್ಷಣದಲ್ಲೇ ಮುಗಿಯುತ್ತವೆ. ನಿಮ್ಮ ಸ್ನೇಹಿತರ ಬಳಗ ದೊಡ್ಡದಾಗುತ್ತದೆ. ವ್ಯಾಪಾರದಲ್ಲಿ ಭಿನ್ನವಾಗಿ ಯೋಚಿಸಿ ಹೊಸ ಹೊಸ ವ್ಯಾವಹಾರಿಕ ತಂತ್ರಗಳನ್ನು ಮಾಡಿ ಲಾಭ ಗಳಿಸುವಿರಿ. ಇದರ ಬೆನ್ನಲ್ಲೇ ವ್ಯಾಪಾರದಲ್ಲಿ ಪೈಪೋಟಿಗಳು ಹೆಚ್ಚಾಗುತ್ತವೆ. ಕೆಲಸದಲ್ಲಿ ಒತ್ತಡ ಹೆಚ್ಚಾಗಿರುತ್ತದೆ. ಉದ್ಯೋಗಸ್ಥರು ಪ್ರಮೋಷನ್ಗಾಗಿ ಕಾಯುತ್ತಿದ್ದರೆ ಅದು ಸಿಗುವುದು ಸ್ವಲ್ಪ ತಡವಾಗುತ್ತದೆ. ವಿದ್ಯಾರ್ಥಿಗಳು ಪರೀಕ್ಷೆ ತಯಾರಿಗೆ ಸಂಪೂರ್ಣ ಸಮಯ ಒದಗಿಸಿ ಶಿಸ್ತು ಶ್ರದ್ಧೆಗಳಿಂದ ಅಧ್ಯಯನ ಮಾಡಿರಿ. ಆಗಷ್ಟೇ ನೀವು ಉನ್ನತ ದರ್ಜೆಯಲ್ಲಿ ಉತ್ತೀರ್ಣವಾಗಲು ಸಾಧ್ಯ. ನೆನಪಿನ ಶಕ್ತಿಗಾಗಿ ಯೋಗ ಧ್ಯಾನಗಳನ್ನು ಮಾಡುವುದನ್ನು ಅಳವಡಿಸಿಕೊಳ್ಳಿ. ಸಿನಿಮಾ ಕಲಾವಿದರು, ತಂತ್ರಜ್ಞರು ಒಳ್ಳೆಯ ಅವಕಾಶಗಳನ್ನು, ಸಂಭಾವನೆಗಳನ್ನು ಪಡೆಯುವಿರಿ. ಈ ವರ್ಷ ಎಚ್ಚರಿಕೆ ವಹಿಸಬೇಕಾದ ವಿಷಯಗಳೆಂದರೆ, ತುರ್ತು ಅಗತ್ಯಗಳಿದ್ದಾಗ ಸಹಾಯ ಮಾಡುತ್ತೇನೆ ಎಂದವರು ಸಕಾಲಕ್ಕೆ ಸಹಾಯ ಮಾಡದೆ ಹೋಗಬಹುದು. ಹಾಗಾಗಿ ಪ್ರತಿ ಪ್ರಯತ್ನದಲ್ಲೂ ಬದಲಿ ವ್ಯವಸ್ಥೆಗೆ ಸಿದ್ಧರಾಗಿರಿ. ಅಂದರೆ ಪ್ಲಾನ್ ಬಿ ಯನ್ನು ರೆಡಿ ಇಟ್ಟುಕೊಳ್ಳುವುದು ಒಳ್ಳೆಯದು. ನಿಮ್ಮ ಮುಂಗೋಪದಿಂದ ಒಳ್ಳೆಯವರ ಸ್ನೇಹ ಕಳೆದುಕೊಳ್ಳದ ಹಾಗೆ ನೋಡಿಕೊಳ್ಳಿ. ಪರಿಹಾರಾರ್ಥವಾಗಿ ಶುಕ್ರವಾರಗಳಂದು ಅಮ್ಮನವರ ಪ್ರಾರ್ಥನೆ ಮಾಡಿರಿ. ಶುಭವಾಗಲಿ.